ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ತಿಮ್ಮೇಗೌಡರು ಅಂತ BBMP ಮಾಜಿ ಕಾರ್ಪೊರೇಟರ್ ಮತ್ತು ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಅಧ್ಯಕ್ಷನಾಗಿ ಜನತಾದಳ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ನಮ್ಮ ಈ ಒಂದು ಕಟ್ಟೆಮನೆ ಕೋಟೆನಾಯಕನಹಳ್ಳಿ ತಿಪ್ಪೂರು ತಾಲೂಕಿನಲ್ಲಿರುವಂಥ ಏನು ಬನಶಂಕರಮ್ಮನವರ ಹಾಗೂ ಕೊಲ್ಲಾಪುರದಮ್ಮನವರ ದೇವಸ್ಥಾನದ ಜಾತ್ರೆ ಇದೇ ತಿಂಗಳು 23/4/2026ರಿಂದ 28/4/2026 ಏನು ಅದ್ದೂರಿಯಾಗಿ ಜಾತ್ರೆ ನಡೆಸಲು ಊರಿನ ಹಿರಿಯರು ಮುಖಂಡರುಗಳೆಲ್ಲ ಸೇರಿ ಏನು ಒಂದು ಆಯೋಜನೆ ಮಾಡಿದ್ದಾರೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಸಾರ್ವಜನಿಕರು ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಂಡು ತಾಯಿ ಬನಶಂಕರಮ್ಮ ಮತ್ತು ಕೊಲ್ಲಾಪುರದಮ್ಮನ ಕೃಪೆಗೆ ಪಾತ್ರರಾಗಿ ದೇವಿಯ ಆಶೀರ್ವಾದ ಪಡೆದು ದರ್ಶನ ಪಡಿಬೇಕು ಅಂತ ಎಲ್ಲರನ್ನು ಈ ಸಮಯದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಬನಶಂಕರಮ್ಮ ಮತ್ತು ಕೊಲ್ಲಾಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಆರ್ಥಿಕ ಶುಭಾಶಯಗಳು. ಜಾತ್ರೆಯ ವೈಶಿಷ್ಟ್ಯ ಏನಂದರೆ, ಪ್ರತಿ 12 ವರ್ಷಕ್ಕೊಮ್ಮೆ ಈ ಒಂದು ಜಾತ್ರೆ ಇಲ್ಲಿ ಆಯೋಜನೆ ಆಗುತ್ತೆ. ಆದರೆ ಈ ಬಾರಿ 16 ವರ್ಷಗಳ ನಂತರ ಈ ಜಾತ್ರೆ ಮಹೋತ್ಸವವನ್ನು ನಡೆಸಲು ನಿರ್ಧರಿಸುತ್ತಾರೆ. ಪ್ರತಿ ಸಮಯದಲ್ಲೂ 12 ವರ್ಷಕ್ಕೊಮ್ಮೆ ಮಾತ್ರ ನಡೆಯುತ್ತೆ. ಈ ಬಾರಿ 16 ವರ್ಷಗಳಿಗೊಮ್ಮೆ ನಡೀತಾ ಇದೆ. ಇಂಥ ಒಂದು ಸುದಿನ ಯಾರಿಗೂ ಸಿಗೋದಿಲ್ಲ. ದಯವಿಟ್ಟು ಭಕ್ತ ಮಹಾಶಯರು ದೇವಿಯ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಈ ಒಂದು ತಾಯಿಯ ಆಶೀರ್ವಾದ, ತಮ್ಮ ನಂಬಿಕೆಗಳನ್ನು ಇಟ್ಟು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ದೇವಿ ತಮ್ಮ ಫಲಾನುಭವಗಳನ್ನು ಕೊಡ್ತಾಳೆ, ತಮ್ಮ ಕಷ್ಟ ಸುಖಗಳನ್ನೆಲ್ಲ ನಿವಾರಣೆ ಮಾಡ್ತಾಳೆ ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬನಶಂಕರಮ್ಮ ಮತ್ತು ಕೊಲ್ಲಾಪುರದಮ್ಮ ದೇವಿಯ ಜಾತ್ರೆಗೆ ಸುಸ್ವಾಗತ.